ಪ್ರಯತ್ನ ಪ್ರಯೋಗಗಳೇ ಮೇ ಬಿ ಇವತ್ತಿನ ಈ ಗೆಲುವಿದೆಯಲ್ಲ ಸರ್, ನ್ಯಾಷನಲ್ ಅವಾರ್ಡ್ಸ್ ಕಾಂತಾರ ಆಗಲಿ, ಕೆ ಜಿ ಎಫ್ ಸಿನಿಮಾಗಳಿಗಾಗಲಿ, ಇದು ಇಂಡಸ್ಟ್ರಿಯ ಪಾರ್ಟ್ ಆಗಿ ಸರ್ ನೀವು ಭಾಗವಾಗಿ ಈ ಒಂದು ಸಕ್ಸಸ್ಗೆ, ಈ ಪ್ರಶಸ್ತಿಗಳಿಗೆ ನಿಮ್ಮ ಕಡೆಯಿಂದ ರಿಯಾಕ್ಷನ್? ತುಂಬ ಖುಷಿ ಆಗುತ್ತೆ ಸರ್. ಒಂದು ಕನ್ನಡಕ್ಕೊಂದು ದೊಡ್ಡ ಹೆಮ್ಮೆ ಅಲ್ಲ ಕಾಂತಾರ. ಅದರಲ್ಲೂ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿರೋದು ರಿಷಬ್ ಶೆಟ್ಟಿ ಅವ್ರಿಗೆ. ಹೃತ್ಪೂರ್ವಕ ಅಭಿನಂದನೆಗಳು ಅವ್ರಿಗೆ. ಹಾಗೆ ಕನ್ನಡಕ್ಕೆ ತಂದುಕೊಟ್ಟಿರೋದಕ್ಕೆ ಧನ್ಯವಾದ ಅವ್ರಿಗೆ. ಸಂಚಾರಿ ವಿಜಯ್ ಅವ್ರಿಗೆ ಬಂದಿತ್ತು, ಮುಂಚೆ ಬಂದಿದೆ ತಾರಾ ಮೇಡಮ್ಗೆ, ಉಮಾಶ್ರೀ ಮೇಡಮ್ಗೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ನಮ್ಮ ಜನ್ರೇಷನಲ್ಲಿ ಸಂಚಾರಿ ವಿಜಯ್ ಹಾಗೂ ರಿಷಬ್ ಶೆಟ್ಟಿ ಅವರು ಗ್ರೇಟ್ ಅಚೀವ್ಮೆಂಟ್. ಕನ್ನಡದ ಹಿಸ್ಟ್ರಿ ಇದರಲ್ಲಿ ಅವರು ಉಳಿತಾರೆ. ಒಂದು ಇದರಲ್ಲಿ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಈ ಥರ 10 ಪ್ರಯೋಗಗಳಾಗ್ತಾ ಇರಲಿ ಅವ್ರ ಕಡೆಯಿಂದ, ಇನ್ನೂ 10 ಪ್ರಶಸ್ತಿಗಳು ಬರಲಿ. ಎಲ್ಲ ಒಂದು ಕಡೆ ಒಂದು ಕಾಲಕ್ಕೆ ಪ್ರಶಸ್ತಿಗಳು ಅಂತಂದರೆ ಬಾಲಿವುಡ್, ಹಿಂದಿ ಸಿನಿಮಾಗಳಿಗೆ ಅಂತ ಇದ್ದ ಸಿಂಹಪಾಲು ಅವ್ರದ್ದೇ ಇರ್ತಾಯಿತ್ತು. ಈಗ ಸೌತ್ ಇಂಡಿಯಾ ಕಡೆಗೆ, ಅದರಲ್ಲೂ ಕೂಡ ನಮ್ಮ ನಟರಿಗೆ, ನಮ್ಮ ಕನ್ನಡದ ಸಿನಿಮಾಗಳಿಗೆ ಒಂದು ಬೇರೆ ಮಟ್ಟದ ಬೆಲೆ ಅಥವಾ ಅಪ್ರಿಷಿಯೇಷನ್ ಸಿಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಯಾಕಂದರೆ ಸಿ ನಮ್ಮ ಎ ಆರ್ ರೆಹಮಾನ್ ಸರ್ ಯಾವಾಗಲೂ ಹೇಳ್ತಾರೆ, ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ನಾನು ನೋಡಿದ್ದೀನಿ, ಡೋಂಟ್ ಡಿಫೈನ್ ಇಂಡಿಯನ್ ಸಿನಿಮಾ ಆಸ್ ಏನದು ಓನ್ಲಿ ನಾರ್ತ್ ಇಂಡಿಯನ್ಸ್ ಅಥವಾ ಬಾಲಿವುಡ್ ಸಿನಿಮಾ ಅಂದರೆ ಮಾತ್ರ ಇಂಡಿಯನ್ ಸಿನಿಮಾ ಅನ್ಕೋಬೇಡಿ. ಬೇರೆ ಎಲ್ಲ ಇದೆ ಇಲ್ಲಿ. ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಎಲ್ಲ ಇದೆ. ಅದೆಲ್ಲ ಸೇರಿ ಇಂಡಿಯನ್ ಸಿನಿಮಾ ಆಗೋದು. ಅದೆಲ್ಲ ಸೇರಿ ಎಲ್ಲದೂ ಇಂಡಿಯನ್ ಸಿನಿಮಾನೇ. ಯಾವುದು ಆ ಥರ ಬೈಫರ್ಕೇಟ್ ಮಾಡಬೇಡಿ ಅಂತ ತುಂಬ ಮುಂಚೆನೇ ಹೇಳಿದ್ದಾರೆ ಅವರು. ಈಗ ಒಬ್ರೊಬ್ರದ್ದು ವಿಷನ್, ಎಸ್ಪೆಷಲಿ ಸಿನಿಮಾ ನಿರ್ದೇಶಕನ ಮಾಧ್ಯಮ ಸರ್. ಆ ನಿರ್ದೇಶಕರು ಕಾಣ್ತಿರೋ ಕನಸು, ಎಸ್ಪೆಷಲಿ ಇವಾಗ ಹಂಗೆ ಬಂದರೆ ನಮ್ಮ ಇದಕ್ಕೆ ಅಲ್ಲ, ಅವಾಗೆಲ್ಲ ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ನಾವು ಬರೀ ಕೇಳ್ತಾ ಇದ್ವಿ, ಅಂದರೆ ಅವ್ರು ತಮಿಳವ್ರು ನೋಡ್ತೀಯಾರಂತ ಈ ಸಿನಿಮಾ ಇದು. ಇವಾಗ ನಾವು ಕಣ್ಣಾರೆ ನೋಡ್ಬೋದು, ಅವರೆಲ್ಲ ಬಂದು ನಮ್ಮ ಸಿನಿಮಾಗಳು ನೋಡಿದ್ವಿ. ಇವಾಗ ಶಾಂತಿ ಕ್ರಾಂತಿನ ಎಲ್ಲ ಆಲ್ ಓವರ್ ಇಂಡಿಯಾ ಅವಾಗ ಇದು ಮಾಡ್ತು. ಆವಾಗ ನಮಗೆ ಆ ಟರ್ಮೇ ಗೊತ್ತಿರಲಿಲ್ಲ, ಮ್ಯಾನ್ ಇಂಡಿಯಾನ ಟರ್ಮೇ ಗೊತ್ತಿರಲಿಲ್ಲ. ಇವಾಗೆಲ್ಲ ಗೊತ್ತಾಯ್ತು ನಮ್ಗೆ. ಕೆ ಜಿ ಎಫಿಂದ ಇಟ್ಟಕ್ಕೆ ಡಿಫ್ರೆಂಟ್. ಸೊ ಪ್ರಶಾಂತ್ ನೀಲ್ ಅವರ ವಿಷನ್, ಅದಕ್ಕೆ ಯಶ್ ಅವರ ಡೆಡಿಕೇಶನ್, ಹಾಗೆ ಹೊಂಬಾಳೆ ಅವರ ಸಪೋರ್ಟು, ಇದೆಲ್ಲ ಸೇರಿ ಕನ್ನಡ ಚಿತ್ರೋದ್ಯಮ ಬೇರೆ ಕಡೆಗೆ, ಬೇರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದೆ. ಅದ್ರ ಜೊತೆಗೆ ಕಾಂತಾರ ಒಂದು ಓಕೆ, ಇವಾಗ ಕೆ ಜಿ ಎಫ್ ತೊಗೊಂಡ್ರೆ ನಮಗೆ ಎಲ್ಲ ಮೇಕಿಂಗ್ ವೈಸ್ ಎಲ್ಲ ಒಂದು ಇದು ವಿಜೃಂಭಣೆ ಇದೆ, ಇದೆಲ್ಲ ಇದೆ. ಬಟ್ ಕಾಂತಾರ ನಿಮಗೆ ಒಂದು ನೇಟಿವ್ ಫೀಲ್, ನಮ್ಮ ಮಣ್ಣಿನ ಸೊಗಡು, ಯಾವುದೋ ಒಂದು ಇದು, ಅದನ್ನು ತೊಗೊಂಡು ವರ್ಲ್ಡ್ ವೈಡ್ ರೀಚ್ ಮಾಡೋದು, ಅದು ಇನ್ನೂ ದೊಡ್ಡ ಅಚೀವ್ಮೆಂಟ್. ಅದು ದೊಡ್ಡ ಅಚೀವ್ಮೆಂಟ್ ನನ್ನ ಪ್ರಕಾರ. ಸರ್ ಹಾಯ್ ಸರ್, ಇನ್ನು ಕೊನೆಯದಾಗಿ ಈಗ ಒಂದು ನಿಮ್ಮ ಕಡೆಯಿಂದ ಒಂದು ಬತ್ತಲಿಕೆ ಬಂದಿದೆ. ಈಗ ನೆಕ್ಸ್ಟ್ ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಸಾಂಗ್ಗಳಿಗೆ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಬರಬಹುದಾ? ಖಂಡಿತ ಇದೆ. ಅಂದರೆ ಕಾನ್ಸೆಪ್ಟ್, ಕಂಟೆಂಟ್ ಸ್ಟ್ರಾಂಗ್ ಆಗಿರೋದನ್ನ ಒಂದು 3.5 ನಿಮಿಷ 4 ನಿಮಿಷದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನನ್ನ ಜೊತೆ ಇನ್ನು ತುಂಬ ಮ್ಯೂಸಿಷಿಯನ್ಸು, ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸು ಎಲ್ಲರನ್ನೂ ಸೇರಿ ಮಾಡ್ತಾ ಇರ್ತೀನಿ ಈ ಥರ ಪ್ರಯತ್ನಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲ ಒಂದು ಪ್ರಯೋಗದಲ್ಲೇ ಗೆದ್ದಿದ್ದೀರಿ. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಒಂದು ಪ್ರಯತ್ನಗಳಾಗ್ತಾ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅನೂಪ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್, ಬೆಂಗಳೂರು.